ರೀ ನಡೀರಿ ಇಬ್ರು ಹೆಣ್ಮಕ್ಳು ಮನೆಗೆ ಹೋಗ್ಬಿಟ್ಟು ಒಂಚೂರು ಕಾಸುಗಳು ಇಸ್ಕೊಂಬಿಟ್ಟು ಬರೋನಿ. ಯೋನಂತೆ ಕಾಸು ಇಸ್ಕೊಂಬಿಟ್ಟು ಬರೋಕ್ಕೆ ಹೋಗಿ ಇಸ್ಕೊಂಬಿಟ್ಟು ಬರೋನಿ. ಕಾಸಿಂಗ್ ಬೇಕು ಅಂತ ಹೇಳ್ಬಿಟ್ಟು ಏನು ಇಬ್ರು ಸಂದಕ್ಕೇನಿ ಅವರೇ. ಇಬ್ರು ಸಂದಕ್ಕಿರ್ಬೇಕಾರೆ ಏನಂತೆ ಹೋಗಿ ಕೇಳೋದೇನಂತ ಒಪ್ಪೈತದ. ಬರ್ರಿ ಈ ಪೊದ್ದಿ ಕೊಟ್ಬಿಟ್ಟು ಈ ಪೊದ್ದಿನ ಫಸ್ಟ್ ಮನೆ ಬಿಟ್ಬಿಟ್ಟು ಓಡ್ ಕಳಿಸ್ಬೇಕು ನಾವಂತೂ. ಈ ಪೊದ್ದಿನ ಇಲ್ಲೇ ನೀನು ಇರಿಸ್ಕೊಂಬಿಟ್ರೆ ಆಯ್ತದ. ಇವಳನ್ನ ಫಸ್ಟ್ ಕಳಿಸಿದ್ರೆ ನಾವು ನೆಮ್ಮದಿಯಾಗಿರ್ಬೋದು. ಅವಳದೇನೋ ಕೊಟ್ಬಿಟ್ರೆ ರಿಜಿಸ್ಟ್ರೇಷನ್ ಎಲ್ಲ ಶುರುವಾಯ್ತದೆ. ಅಷ್ಟು 28 ಹೇಳಿದ್ಲಲ್ಲ, 28 ಅಲ್ವೇ ಅಷ್ಟು ಕೊಟ್ಬಿಟ್ಟು ಹೆಂಗೋನೂ ನಮ್ಮ ಪಡಗ ನಾವು ಹೊತ್ತಾಗ ಹೆಂಗೋ ಇದ್ಬಿಟ್ಟು ಮಾರ್ಕೊಂತೀವೋ ತಿನ್ಕೋತೀವೋ ಹೆಂಗೋ ನೆಮ್ಮದಿಯಾಗಿರೋದು. ಬರ್ರಿ ಎಷ್ಟು 6 ಎಕರೆ ಅಲ್ವೇ ಬಂದಿರೋದು, ಸಾಕು ತಗೊಳ್ಳಿ ನೆಮ್ಮದಿಯಾಗಿರ್ಬೋದು. ನಾವು ಮಾರ್ಕೊಂಡು ಒಂದು 2 ಎಕರೆಯ ಹೆಂಗೋ ನೆಮ್ಮದಿಯಾಗಿರೋನಿ. ಬರ್ರಿ ಹೋಗಿ ಇವತ್ತಿಬ್ಬರು ಮಗಳ ಮನೇನು ಸುತ್ತಾಡ್ಕೊಂಡು ಹಾಗೆ ಅವಳು ನೋಡು ನಮ್ಮ ಇವಳು ಮನೆಗೆ ಚಿಕ್ಕವಳ ಮನೆಗೆ ಹೋಗ್ಲೇ ಇಲ್ಲ ನಾವಂತೂ. ಹೋಗ್ಬಿಟ್ಟು ಹಂಗೇನೇ ಚಿಕ್ಕವಳನ್ನ ಮಾತಾಡ್ಸ್ಕೊಂಡು ನೆಟ್ಟಗೆ ಬರೋನಿ. ಬರ್ರಿ ಹೋಗನಿ. ನೋಡಿಯೇ ಆಯಿತು. ಎಲ್ಲ ಸರಿಯಾಗಿ ಬಾಗಾಗೈತೆ ತಾನೇ, ನಮ್ಗೇನು ಮೋಸ್ಕಿಸ್ ಆಗಿಲ್ಲ ತಾನೇ? ಆಗೈತಿ ಹೇಳಿ. ಆ ಪೊದ್ದಿ ಬುಟ್ಟನ ಬುಟ್ಟೊಳೆ. ನಿಮ್ಮಂತ ದಡಬಡತದವು ಕ್ರಿಮಿನಲ್ ಆದ್ರೆ ಏನು ಮಾಡೋಕ್ಕಾಗಿಲ್ಲ. ಆದ್ರೆ ನಮ್ಮಂಗೆ ಇಂಗ್ಲೀಷ್ ಮಾತಾಡೋರು ಎಜುಕೇಟೆಡ್ಸ್ ಏನಾನ ಕ್ರಿಮಿನಲ್ ಆದ್ವಿ ಅಂದ್ರೆ ನಿಮಗೆ ನಾಮ ಹಾಕಿದ್ರು ನಿಮಗೆ ಗೊತ್ತಾಗಕ್ಕಿಲ್ಲ. ನಾಮನ ನಮ್ಮನ್ನೇನು ಅಂತ ದಡ್ ನನ್ನ ಮಕ್ಳು ಮಾಡ್ಕೊಂಡ್ಬಿಟ್ಟಿದ್ದೀರಾ? ದಡ್ ನನ್ನ ಮಕ್ಳು ಮಾಡ್ಕೊಳ್ಳೋದೇನು? ದಡ್ ನನ್ನ ಮಕ್ಳು ಏನಿಯ? ಈ ಮನೆ ಎಷ್ಟು ಬೆಲೆ ಬಾಳ್ತದೆ? 20 ಲಕ್ಷಕ್ಕೆ. ಸರಿ 20 ಲಕ್ಷ ರೂಪಾಯಿ. ನೀವ್ ಯಾಕೆ ನನ್ಗೆ 20 ಲಕ್ಷ ರೂಪಾಯಿ ಕೊಡ್ತಾ ಇದ್ದೀರಾ? ಅದೇ ಈ ಮನೆ ನಾವು ತಗೋತಾ ಇದೀವಿ, ಅದಕ್ಕೆ ನಿಮ್ಗೆ 20 ಲಕ್ಷ ರೂಪಾಯಿ ಕೊಡ್ತಾ ಇದೀವಿ. ಅದೇ ದಡಬಡತದವು ಅಂತನ್ನೋದು. ನೀನೇ 20 ಲಕ್ಷ ನನಗೆ ಕೊಟ್ರೆ ನನಗೇನು ಲಾಸ್ ಆಗಕ್ಕಿಲ್ವಲ್ಲ? ಬಡತದೆ ನಿನಗೆ ಅಲ್ವಾ ಮಾವಯ್ಯ ಎಲ್ಲ ಲಾಸ್ ಆಗೋದು. ಈ ಮನೆ 20 ಲಕ್ಷಕ್ಕೆ ಬೆಲೆ ಬಾಳ್ತದೆ ಅಂದ್ರೆ ನಿಮ್ಗೆ 10 ಲಕ್ಷ ನಮ್ಗೆ 10 ಲಕ್ಷ ಅಂತದ್ರಾಗ 20 ಲಕ್ಷ ನನಗೆ ಕೊಟ್ಬಿಟ್ರೆ ಅಯ್ಯೋ ಏನೋ ಭಾಳ ಇಂಟೆಲಿಜೆಂಟು. ಹಂಗೆ ಮೋಸ ಮಾಡ್ತಾರೆ ಹಿಂಗೆ ಮೋಸ ಮಾಡ್ತಾರೆ ಅಂತ ಏನೇನೋ ಅನ್ಕೊಂಡಿದ್ದೆ. ಇವರೆಲ್ಲ ಭಾಳ ಇಂಟೆಲಿಜೆಂಟು ಅಂತ ಹೇಳ್ಬಿಟ್ಟು ನೀವೇ ನಾಮ ಹಾಕ್ಸ್ಕೊಂಡ್ರಲ್ಲ. ಆದರೆ ಕಂಡೋರ್ ದುಡ್ಡು ತಿನ್ನ ಅಂತ ಅವಶ್ಯಕತೆ ನನಗೆ ದೇವರು ಕೊಟ್ಟಿಲ್ಲ, ಕೊಡೋದು ಬೇಡ ನನಗೆ. ನೋಡಿ 28 ಲಕ್ಷ ಅಲ್ಲ 18 ಲಕ್ಷ ಕೊಡಿ. ನನಗೆ ಅಣ್ಣ ತಮ್ಮಂದಿರಿಗೆ ಮೋಸ ಮಾಡ್ಬಿಟ್ಟು ಉದ್ಧಾರ ಆಗೋರು ಈ ಭೂಮಿ ಮೇಲೆ ಯಾರು ಸಂದಕ್ಕಿಲ್ಲ. ಮೊದಲು ಸಂದಕ್ಕಿರ್ತಾರೆ, ಕೊನೆಗೆಲ್ಲ ಹಾಳಾಗಿ ಹೋಗೋದೇನೇ. ಅಣ್ಣ ತಮ್ಮಂದಿರಿಗೆ ಮೋಸ ಮಾಡಿದವರು ನೋಡಿ. ಟೋಟಲ್ 18 ಲಕ್ಷ ಕೊಡ್ಬೇಕಷ್ಟೇ ಏನೇ ನೀವು, 28 ಲಕ್ಷ ಅಲ್ಲ. ಈ ಮನೆ 20 ಲಕ್ಷ ಅಂದರೆ ಇಬ್ರಿಗೂ ಅರ್ಧ ತಾನೇ. ಯೋನ್ ತಲೆ ಇಟ್ಕೊಂಡಿದ್ದೀರ ಮಾವಯ್ಯ ನೀವಂತೂ. ನಿಮ್ಮ ತಲೆಗೊಂದು ಈಡ್ಗಾಯಿ ಹೊಡಿಬೇಕು ಬಿಡಿ. ಅಯ್ಯೋ 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 ಮನೆಯಾಳಿ ಪೊದ್ದಿ ನಮಗೆ ಮೋಸ ಮಾಡ್ಕೊಳಕ್ಕೆ ನಿಂತ್ಬಿಟ್ಟಿದ್ರಾ? ನಮ್ಗೇನೇ ಮೋಸ ಎಲ್ಲ ಮಾಡ್ತಿದ್ಲಾ ಇವಳು? ಎಂತ ಬಿಲಲ್ಲಿ ಇರ್ಬಿಡ್ರಿ ಇವಳಂತೂ. ಲೇ ನಿನ್ಗೇನು ಅರ್ಥ ಆಗ್ಲಿಲ್ವ? ಹೇಳ್ಬೇಕಲ್ಲ ಬಾಗ್ಲೇನಿಯ ನನ್ನ ತಲೆಗೇನು ಒಳಿಲೇ ಇಲ್ವಲ್ಲೇ. 20 ಲಕ್ಷ ಕೊಡಬೇಕು ಅಂತ ತಕ್ಷಣ ಅವರು ಸುಮ್ಕವ್ರು, ನಾವು ಸುಮ್ಕಿದ್ವಿ. ಅಯ್ಯೋ ನಿನ್ನ ನಮಗೆ ತಲೆನೇ ಇರ್ಲಿಲ್ವಲ್ಲ ಇವೆಲ್ಲ ಟೆನ್ಷನ್ ಆಗಿ. ಹಬ್ಬ ಸದ್ಯ ಅವಳಾಗ ಅವಳೆ ಬಂದು ಹೇಳಿದಕ್ಕೆ ಸೊರಾಯ್ತು. ಅವಳಾಗ ಅವಳೆ ಬಂದು ಏನಾರ ಹೇಳಿಲ್ಲ ಅಂತ ಹೇಳಿದ್ರೆ ಏನು ಮಾಡ್ಬೇಕಿತ್ತು ನಾವೆಲ್ಲನೂ ಹೇಳು. ಅಯ್ಯಪ್ಪ ಹಾಳಾಗಿ ಹೋಗ್ಬಿಡ್ತಾ ಇದ್ವಿ ನಾವಂತೂ. ಇನ್ನೇನು ಮಾಡ್ಬೇಕಿತ್ತು ಹೇಳು? ಅಯ್ಯಪ್ಪ ರೀ ಹೆಂಗೋ 10 ಲಕ್ಷ ಕಮ್ಮಿ ಆಯ್ತಲ್ಲ, 18 ಲಕ್ಷ ಅಷ್ಟೇ ಹೆಂಗೆ ಕೊಡಂಗಿರೋದು. ಹೆಂಗನ ಮಾಡಿ ಒಂದು ಸ್ವಲ್ಪ ದುಡ್ಡು ಇಸ್ಕೊಂಬಿಟ್ಟು ಬರೋಣ ಬರ್ರಿ. ಹೆಣ್ಮಕ್ಳು ಮನೆಗೆ 9 ಲಕ್ಷ ಕೊಡ್ತಾರೋ ಇಲ್ಲ ಒಂದು 10 ಲಕ್ಷ ಕೊಡ್ತಾರೋ, ಅವ್ರಿಗೇನು ಕಮ್ಮಿನ ಅವ್ರಿಗೇನು ಬರೋಣ. ಇಸ್ಕೊಂಬಿಟ್ಟು ಬಂದು ಇವಳು ಮಕ್ಕಳು ಕೊಟ್ಬಿಟ್ಟು ಆಮೇಕಿನ ಜಮೀನು ಮಾರ್ಬಿಟ್ಟು ಎಲ್ಲ ಸೇರಿ ಹೆಣ್ಮಕ್ಳಿಗೂ ಎಲ್ಲನೂ ಕೊಟ್ರಾಯ್ತು. ಬನ್ನಿ ಹೋಗೋಣ. ನಡಿಯೋ ಹೋಗೋಣ. ಅತ್ತೆ ನಿಮ್ಮ ಮಗನ ಎಲ್ಲನ ಕರ್ಕೊಂಡು ಹೋಗು ಅಂತ ಎಷ್ಟು ಕೇಳಿದ್ರು ಎಲ್ಲಿಗೂ ಕರ್ಕೊಂಡು ಹೋಗೋದೇ ಇಲ್ಲ ಕಣತ್ತೆ. ಹೋಗು ಅಂತ ಹೇಳ್ಬಿಟ್ಟು ನನ್ನೇನೇ ಬೈತಾರೆ. ಇಲ್ಲಿ ಗಂಟ ಮದುವೆ ಆದಾಗಿಂದ ನೆಟ್ಟಿಗೆ ನನ್ನ ಹತ್ರ ಇರೋದೇನೇ ಇಲ್ಲ. ಎಲ್ಗಾನ ಒಂದು ಪಿಕ್ಚರ್ ಹೋಗೋನಿ ಅಂದ್ರೂ ನಾನು ಬರೋಕ್ಕಿಲ್ಲ ಹೋಗು ಅಂತ ನೀನೇ ಹೇಳ್ತಾರೆ. ನನಗೆ ಯಾಕೋ ಬೇಜಾರಾಗೋಗ್ಬಿಟ್ಟೈತೆ ಕಣತ್ತೆ. ನನಗಂತೂ ಬರೋದೇನೇ ಇಲ್ಲ. ನೋಡಿ ನಿಮ್ಮ ಮಗ ಅವನು ನೀನು ಒಡೆ ತಗೊಬಿಟ್ಟು ಬತ್ತೀಯಾ ಬಿಸ್ನೆಸ್ ಮಾಡಬೇಕು ಅದು ಇದು ಅಂತ ಬೊಲಾಸೆ ಇಟ್ಕೊಂಡಿದ್ದ. ನೀನು ತೋರ್ಲಿಲ್ಲ ಮಾಡಲಿಲ್ಲ ಏನಿಲ್ಲ. ಬಿಸ್ನೆಸ್ಸು ಎಂಥದನ್ನು ಇಲ್ವಲ್ಲ. ಅದಕ್ಕೆ ಅವ್ನಿಗೂ ಊರ ಅಂತ ಇರ್ತದೆ. ಅಯ್ಯೋ ನೀ ಆ ಕಾಲಕ್ಕೆ ಕೊಟ್ಟಿರೋ ನೀವಂತೂ ಒಡವೆಯನ ಆ ಕಾಣೆ. ಯಪ್ಪ ತಂದು ಕೊಡ್ತೈತೆ ನಮ್ಮ ಅಮ್ಮ, ತಂದು ಕೊಡ್ತದೆ. ಇವತ್ತು ತಂದು ಕೊಡ್ತದೆ, ನಾಳೆ ತಂದು ಕೊಡ್ತದೆ, ನಾಡಕ್ಕೆ ತಂದು ಕೊಡ್ತದೆ. ನನಗೂ ಕೇಳಿ ಕಿವಿ ತೂತ್ ಬಿದ್ದು ಬಿಟ್ರೆ ಒಂದು ಮೂಗ್ನತ್ತೂ ನಿಮ್ಮ ಅಮ್ಮ ತಗೊಂಬಿಟ್ಟು ಬರಲಿಲ್ಲ, ಕೊಡಲಿಲ್ಲ. ಇನ್ನು ನನ್ನ ಮಗನ ವಾಪತ್ತಿದ್ದಂಗೆ ನೀನು ಏನಾಯ್ತದೆ? ಅವತ್ತು ನೀವೆಲ್ಲ ಒಪ್ಕೊಂಡಿದ್ದಕ್ಕೆ ತಾನೇ ನಾನು ಮದುವೆ ಇಷ್ಟನ ಕಷ್ಟನ ಅಂತ ಕೇಳಿದಂಗೆ ತಾಳಿ ಕಟ್ಸಿದ್ದು ನಾನು. ಏನಾರ ಕೇಳಿದ್ನಿ, ಏನಾರ ಮಾತಾಡಿದ್ನಿ ನಾನು? ಇಲ್ಲ ಅತ್ತೆ, ಅದು ಅಮ್ಮ ಕೊಡ್ತೀನಿ ತಂದು ಕೊಡ್ತೀನಿ ಅಂತ ಹೇಳ್ತು. ತಂದು ಕೊಡ್ತದೆ. ನಮ್ಮಮ್ಮ ಕೊಟ್ಟು ಮಾತು ತಪ್ಪಕ್ಕಿಲ್ಲ. ನಾವು ಅಂದರೆ ನಮ್ಮ ಅಮ್ಮಂಗೆ ಬೋಲ್ ಇಷ್ಟ ಗೊತ್ತೇನು? ಇಷ್ಟು ಅಲ್ಲ, ಶಾನೆ ಇಷ್ಟ ನಾವು ಅಂತ ಹೇಳಿದ್ರೆ. ಬೋಲ್ ಇಷ್ಟ. ಅದಕ್ಕೇನೆ ನೀವೇನು ತಲೆ ಕೆಡ್ಸ್ಕೊಬೇಡಿ, ಸುಮ್ಕಿರಿ. ನೀವು ಯಾಕೆ ಅಷ್ಟೊಂದೆಲ್ಲನೂ ಇದು ಮಾಡ್ತೀರಾ? ತಂದು ಕೊಡ್ತದೆ ನಮ್ಮಮ್ಮ. ಮಗಳೇ ಅಗಳಿ ನಮ್ಮಮ್ಮ ನೆನೆದವರ ಮನದಲ್ಲಿ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಹಂಗೆ ಪಟ್ಟಂತ ಬಂದ್ಬಿಡ್ತು. ಬರಬೇಕು ಬೀಗರು. ಅಲ್ಲ ಯಾವತ್ತು ಬರ್ತೀನಿ ಅಂತ ಹೇಳ್ಬಿಟ್ಟು ಯಾವತ್ತು ಬರ್ತಾ ಇದ್ರೆ ನೀವಂತೂ ಆವತ್ತಿಂದನೂ ಹಿಂಗೆ ಬರ್ತೀನಿ ಅಂತ ಹೇಳ್ಬಿಟ್ಟು ಅಯ್ಯೋ ಇವಾಗ ಬಂದರೆ ಬರ್ತಿದ್ದೀರಲ್ಲ. ಸದ್ಯ ಇವಾಗನ ಬಂದ್ರಲ್ಲ, ಬರ್ರಿ ಕುಂತ್ಕೊ ಬರ್ರಿ.
ಅಮ್ಮ ಬಾಮ ಕುಂತ್ಕ ಕಾಪಿ ಇಕ್ಕೊಂಬಿಟ್ಟು ಬರ್ತೀನಿ. ಬಾ ಕುಂತ್ಕ ಬಾ. ಅಪ್ಪ ಚೆನ್ನಾಗಿದ್ಯಾ? ಬರ್ರಿ ಕುಂತ್ಕ ಬರ್ರಿ. ನಾವು ಚೆನ್ನಾಗಿದ್ದೀವಿ ಕಣಮ್ಮ, ನೀನು ಸಂತಾಕಿದ್ಯಾ? ನಾನು ಸೂಪರ್ ಆಗಿದ್ದೀನಿ, ಕುತ್ಕ ಬರ್ರಿ. ನನ್ನ ಮಗಳು ಎಷ್ಟು ದೊಡ್ಡ ಮನೆಯಾಗೆ ಎಷ್ಟು ನೆಮ್ಮದಿಯಾಗವಳೆ ಅಂತಂದರೆ ಆ ನೆಮ್ಮದಿ 7 ತೀರ್ದು ನನಗಂತಂದ್ರೆ ಎಷ್ಟು ನೆಮ್ಮದಿಗಳು ಅಲ್ವೇನ್ರಿ ನನ್ನ ಮಗಳು. ಅಬ್ಬಬ್ಬಬ್ಬ ನೋಡಿ ಎಷ್ಟು ಖುಷಿಯಾಗಿ ಎಷ್ಟು ನೆಮ್ಮದಿಯಾಗಿ ಸಂತೋಷವಾಗವಳೆ. ಈ ಖುಷಿಗೋಸ್ಕರ ನಾನು ಅಯ್ಯೋ ಏನು ಮಾಡೋಕ್ಕೂ ರೆಡಿ. ಹೆಂಗೋ ಹೆಣ್ಮಕ್ಳು ಸಂದಕ್ಕಿದ್ರೆ ನಾವು ಸಂದಕ್ಕಿದ್ದಂಗೆ ನೆನೆಯ. ಅಯ್ಯೋ ಬೀಗ್ರೆ, ನಾನು ಬೀರಿನ ಬೀಗ ಇವಾಗ ತೆಗೆದುಬಿಟ್ಟು ಬಂದೆ. ಹಂಗೇನಿಯ ಕೊಟ್ಬಿಡಿ, ಹಂಗೇನಿಯ ಒಡವೆಯ ತಗೊಂಡೋಗ್ಬಿಟ್ಟು ಹಂಗೆ ಬೀರುನಾಗ ಮಾಡೋಗ್ಬಿಡ್ತೀನಿ. ಎಷ್ಟು ಕೆಜಿ ತಗೊಬಿಟ್ಟು ಬಂದ್ರಿ? ಅರ್ಧ ಕೆಜಿ ನುಣ್ವೆ ತಂದ್ಬಿಟ್ರಾ? ಕೊಡಿ ಕೊಡಿ. ಅಯ್ಯೋ ಕೆಲಸದವ್ರು ಅವ್ರು ಇವ್ರನ್ನ ಬಂದ್ಬಿಟ್ರೆ ಕೈ ಆಡ್ಬಿಡ್ತಾರೆ. ಸುಮ್ಮನೆ ಒಡವೆಗಳು ಆಮೇಕಿಂದ ಇದು ಸಿಗಾಕಿಲ್ಲ. ಕೊಡಿ ಹಂಗೇನೆ ನೀಟಾಗೆ ಬೀರುನಾಗ ಇಕ್ಬಿಡ್ತೀನಿ. ತಗೊಳ್ಳಿ ಅಮ್ಮ, ಕಾಫಿ ಕುಡ್ಕೊಂಡು ನಿಧಾನಕ್ಕೆ ಏನಿಯ ಕೊಡಿ. ನಮ್ಮ ಅತ್ತೆ ಬೆಳಿಗ್ಗೆ ಎಲ್ಲ ನೆನೆಸ್ಕೊತಾ ಇತ್ತು. ನಮ್ಮ ಅತ್ತೆ ಯಾವಾಗ ತಗೊಬಿಟ್ಟು ಬರ್ತಾರೆ, ಏನು ಎತ್ತ ಯಾವಾಗ ತತ್ತಾರೆ ಅಂತ ಹೇಳ್ಬಿಟ್ಟು ನಾನು ಆವು ಅಂತ ಹೇಳ್ತಾನೆ ಇದ್ದೆ. ಹಿಂಗೆ ಅಂತ ಹೇಳ್ಬಿಟ್ಟು ಆವು ಅಂತ ಹೇಳ್ಕೊಂಡು ಹೆಂಗೋ ನೀವು ಸಡನ್ನಾಗಿ ಬಂದಿದ್ದು ಒಳ್ಳೇದೇನಾಯ್ತು ಕಣಮ್ಮ. ಒಳ್ಳೆ ಟೈಮ್ಗೆ ಏನಿಯ ಹಿಂಗೇನಿಯ ಬಂದ್ರಿ. ಅಮ್ಮ ಎಂತ ಒಡವೆ ಮಾಡಿಸ್ಕೊಂಬಿಟ್ಟು ಬಂದೆ. ಅಲ್ಲ ಫೋಟೋ ಕಳಿಸಿದ್ರೆ ಡಿಸೈನ್ ನಾನೇನಿಯ ಹೇಳ್ತಾ ಇರಲಿಲ್ವೇ? ನಮ್ಮ ಯಜಮಾನ್ರು ಬಿಸ್ನೆಸ್ ಬೇರೆ ಮಾಡ್ಬೇಕಂತೆ, ಅದಕ್ಕೆ ನೀವು ಕಾಸು ಬೇಕಾಯ್ತದೆ ಅಂದರು. ಒಂದು ಅರ್ಧ ಇಕ್ಕೊಳ್ಳೋದು, ಒಂದು ಅರ್ಧ ಅಡಗಿಡ ಇಕ್ಬಿಟ್ಟು ಬಿಸ್ನೆಸ್ ಶುರು ಮಾಡ್ಕೊತಾರಂತೆ. ಅದಕ್ಕೆ ನೆನೆಯ ಇದೇನೇ ಇದು ಬಂಗಾರಿ? ಇಂಥ ಎಡವಟ್ಟು ನನಗೇನು ಗೊತ್ತಾಗ್ಬೇಕ್ರಿ? ಹೇಳ್ತೀನಿ ರೀ. ಅಯ್ಯೋ ಮಗಳೇ, ಇವಾಗ ನಾನು ಒಡವೆ ಕೊಡೋಕ್ಕೆ ಅಂತ ಹೇಳ್ಬಿಟ್ಟು ನಾನು ಬರಲಿಲ್ಲ, ಸುಮ್ಕೆ ಮಾತಾಡ್ಸ್ಕೊಂಡು ಹೋಗನಿ ಅಂತ ಬಂದೆ. ಹೌದಾ? ಇದೇನಿದ್ ಬಂಗಾರಮ್ಮ, ಕೊಟ್ಟು ಮಾತು ತಪ್ಪೋದು ಅಂದರೆ ಹಿಂಗೇನೇನಿಯಾ? ಕೊಟ್ಟು ಮಾತಿಗೆಲ್ಲ ಯಾಕೆ ಹಂಗೆ ತಪ್ತಾ ಇದೆಯಲ್ಲ? ಕೊಡ್ತೀನಿ 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 ಅಂತ ಹೇಳ್ಬಿಟ್ಟು ಕೊಡ್ತಿದ್ದಂಗೆ ಇದೇನು ಆಟ ಆಡ್ತಾ ಇದೆಯಲ್ಲ ನೀನಂತೂ? ಕೊಡ್ತಿದ್ದಂಗೆ ಕೊಡ್ತೀನಿ ಅನ್ನೋದು ಆಮೇಲೆ ಸುಮ್ಮನಾಗೋದು, ಕೊಡ್ತೀನಿ ಅನ್ನೋದು ಸುಮ್ಮನಾಗೋದು, ಇದೇನು ಅನ್ಕೊಂಡ್ಬಿಟ್ಟಿದ್ಯಾ ನೀನಂತೂ? ಕೊಡ್ತೀನಿ ಅಂತ ಎಷ್ಟು ದಿನದಿಂದ ಹೇಳ್ತಾನೆ ಇದೆಯಾ? ಅರ್ಧ ಕೆಜಿ ಬಂಗಾರವ ನನ್ನ ಮಗಂಗೆ ಒಂದು ಫಾರಿನ್ ಆಗಿರೋದು. ನನ್ನ ಮಗ ಬಂದಿದ ತಕ್ಷಣ ಏನಿಯ ನಾನು ಅವನ ಹತ್ರ ತಾಳಿ ಕಳಿಸಿದ್ದೀನಿ. ನಿನ್ನ ಮಗಳಿಗೆ ಏನಾರ ಒಂದು ವಿಷಯ ನಾನು ಏನಾದರೂ ಹೇಳಿದ್ನಾ? ಇನ್ನೊಂದು ವಿಷಯ ಏನಾರ ಮಾತಾಡೋದ್ನ ನಾನು? ಎಂಥದ್ದು ಇಲ್ಲ, ಏನೂ ಇಲ್ಲ. ಈಗ ನೀನು ಬಂಗಾರ ಕೊಡಲಿಲ್ಲ ಅಂತಂದರೆ ನಿನ್ನ ಮಗಳನ್ನ ಕರ್ಕೊಂಡೋಗಿ ನಿನ್ನ ಮನೆಗೆ ಏನಿಯ ಮಾಡಿಕ ನಿಜವಾಗೂ. ಅಯ್ಯೋ ಬೀಗ್ರೆ, ಹಿಂಗೆಲ್ಲ ಮಾತಾಡಬೇಡಿ. ಗಂಡನ ಬಿಟ್ಟು ಬಂದವಳಿ ಅಂತಂದ್ರೆ ಬೆಲೆ ಕೊಡ್ತಾರೆ ಜನ. ದಯವಿಟ್ಟು ಹಿಂಗೆ ಅನ್ಬೇಡಿ. ಇಲ್ಲ ಎಲ್ಲ ಜಮೀನೆಲ್ಲ ನಮ್ದು ಭಾಗ ಆಯಿತು, ಈಗ ಮಾಡಿಸ್ಕೊಂಬಿಟ್ಟು ಬರಕ್ಕೆ ಮಾಡಾಕಿದೀವಿ, ಇಸ್ಕೊಂಬಿಟ್ಟು ಬರ್ಬೇಕು ಅಷ್ಟೇನಿಯ. ಅಯ್ಯೋ ಇದೊಂಚೂರು ಟೆನ್ಷನ್ಗೆ ಸುಮ್ಕಾದ್ರಿ ಅಷ್ಟೇನಿಯ. ಮಗಳಿಗೆ ಜಮೀನೆಲ್ಲ ಭಾಗ ಆಗೈತೆ ಅಂತ ಹೇಳ್ಬಿಟ್ಟು ಮಾತಾಡ್ಸ್ಕೊಂಡು ಹೋಗನಿ ಅಂತ ಬಂದ್ವಿ ಅಷ್ಟೇನೇನಿಯ. ಮನೆಗೆ ಕರೆಸ್ಬಿಟ್ಟು ಮಾತಾಡ್ಸ್ಕೊಂಡಿದ್ರು ಆಗದಲ್ವಾ? ಬಂಗಾರವ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಬಂಗಾರ ನೀನಿಯೇ ಕೊಡ್ತಿಲ್ಲ ನೀವಂತೂ ದೇವ್ರಣೆಗೂ. ಕರ್ಕೊಂಡೋಗಿ ನಿಜವಾಗ್ಲೂ ಮನೆಗೆ ಇರಿಸ್ಕೊಂಡು ಅದು ಯಾವಾಗ ಬಂಗಾರ ಎಲ್ಲ ರೆಡಿ ಆಯ್ತದೋ ಅವಾಗೇ ತಂದ್ಬಿಟ್ಟು ಕೊಡಿ. ನನಗೇನು ಬೇಜಾರಿಲ್ಲ, ನೀವು ಅವಾಗೇನೇ ತಂದ್ಬಿಟ್ಟು ಅವಾಗೇನೇ ಕೊಟ್ಬಿಟ್ಟು ಅವಾಗ ಏನಾರ ಮಾಡ್ಕೊಳ್ಳಿ. ನನ್ನ ತಾಕ ಮಾತ್ರ ನೀವೇನು ಬರೋಕ್ಕೆ ಹೋಗ್ಬೇಡಿ ನೀವಂತೂ. ನನಗೆ ಹೆಂಗೆ ಆಗೋಗ್ಬಿಟ್ಟೈತೆ ನನಗೆ ಅಂತಂದರೆ ಇವಾಗ ಬೇಜಾರು ನನಗೆ. ಅಯ್ಯೋ ಬುಟಾಕತ್ತಾಗೆ ನನಗಂತೂ ಮೊಯ್ಯೆಲ್ಲ ಉರಿದೋಗ್ಬಿಟ್ಟೈತೆ ನನಗಂತೂ. ನೋಡಿ ಅದೇನು ಮಾಡ್ತೀರೋ ಬಿಡ್ತೀರೋ ಗೊತ್ತಿಲ್ಲ. ನಿಮ್ಮ ಮಗಳನ್ನ ಕರ್ಕೊಂಡೋಗಿ ಮನೆಗೆ ಇರಿಸ್ಕೊಂಡು ಮೈ ತುಂಬ ಬಂಗಾರ ಏರ್ಬಿಟ್ಟೆ ನಿನಗೆ ಕರ್ಕೊಂಡ್ಬಿಟ್ಟು ಬರ್ರಿ. ನಾನೇನು ಬೇಡ ಅಂತ ಅನ್ನಕ್ಕಿಲ್ಲ. ನಿಮ್ಮ ಅಮ್ಮವ್ರು ಕೊಡೋದನ್ನು ಕೊಡೋಕ್ಕಿಲ್ಲ, ಆದರೆ ನೀನು ಹೇಳೋದು ಮಾತ್ರ ನನ್ನ ಗಂಡ ಪಿಕ್ಚರು ಕರ್ಕೊಂಡು ಹೋಗಕ್ಕಿಲ್ಲ, ನನ್ನ ಗಂಡ ಅಲ್ಲಿ ಕರ್ಕೊಂಡು ಹೋಗಕ್ಕಿಲ್ಲ, ನನ್ನ ಗಂಡ ಇಲ್ಲಿ ಕರ್ಕೊಂಡು ಹೋಗಕ್ಕಿಲ್ಲ. ನೀನು ಹೆಂಗೆ ಕರ್ಕೊಂಡು ಹೋಯ್ತಾನೆ ನಿನ್ನ? ಅಯ್ಯೋ ಕೊಟ್ಟು ಮಾತು ಎಲ್ಲನೂ ತೊಪ್ಕೊಂಡು ಕುಂತ್ಕೊಂಡ್ರೆ ಯಪ್ಪ ಸುಮ್ಮನೆ ನಾನು ಆಗ್ಬಿಡ್ಬೇಕಿತ್ತು. ನಾನಂತೂ ರೈತಾಗ ಮದುವೆ ಮಾಡಬಾರ್ದಾಗಿತ್ತು. ನನ್ನ ಮಗ ಫಾರಿನಾಗಿರೋನಿಗೆ ಕ್ಯೂ ನಿಂತಿದ್ರು. ನನ್ನ ಮಗಂಗೆ ಎಲ್ಲರೂ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅಷ್ಟು ಕ್ಯೂ ನಿಂತಿದ್ರು. ನಾನೇನೋ ಬಂದ್ಲಲ್ಲ ಅಂತ ಹೇಳ್ಬಿಟ್ಟು ನೀವು ಮದುವೆ ಮಾಡಿಸಿದ್ರೆ ಹಿಂಗೆ ನೆನೆಯ ಮಾಡೋದು ನೀನು? ಹೋಗಿ ನಿಮ್ಮ ಅಪ್ಪ ಅಮ್ಮನ ಮನೆಗೆ 4 ದಿನ ಇದ್ಬಿಟ್ಟು ಎಲ್ಲ ಎತ್ಕೊಂಡ್ಬಿಟ್ಟು ಹೋಗು. ನಿಮ್ಮ ಅಪ್ಪ ಅಮ್ಮಂಗೂ ಸಹಾಯ ಮಾಡ್ದಂಗೂ ಆಯ್ತದೆ, 4 ದಿನ ಇದ್ದಂಗೂ ಆಯ್ತದೆ. ನಿನ್ನ ಮಕ್ಕ ನೋಡ್ತಾ ಇದ್ರೆ ಅವ್ರಿಗೂ ಮಾಡಿಸ್ಬೇಕು ಅಂತ ಅನ್ನಿಸ್ತದೆ. ದೇವ್ರೊಡನೆ ನಂಗೆ ಸಾಕಾಗ್ಬಿಟ್ಟೈತೆ ನನಗಂತೂ. ನಾಳೆ 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 ಅನ್ನೋದನ್ನ ಕೇಳಿ 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 ಸಾಕಾಗೋಗ್ಬಿಟ್ಟೈತೆ ನನಗಂತೂ. ಅತ್ತೆ ಇಲ್ಲ ಅತ್ತೆ, ಅಮ್ಮನೇ ಹೇಳಿದ್ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ಅದಕ್ಕೇನಿಯ ನಾನು ಸುಮ್ಕೆ ಇದ್ದೆ. ಕೊಡ್ತೈತಲ್ಲ ಇನ್ನೇನು ನಮ್ಮ ಅಮ್ಮ ಕೊಟ್ಟು ಮಾತು ತಪ್ಪಕ್ಕಿಲ್ಲ. ನಾವು ಅಂದರೆ ನಮ್ಮ ಅಮ್ಮಂಗೆ ಬಲಿಷ್ಟ, ನಮ್ಮಮ್ಮ ಕೊಟ್ಟು ಮಾತು ಯಾವತ್ತೂ ತಪ್ಪಕ್ಕಿಲ್ಲ. ಅದಕ್ಕೆ ಬಿಡು ಅಂತ ಹೇಳ್ಬಿಟ್ಟು ಸುಮ್ಕಿದ್ದೆ ಅಷ್ಟೇನಿಯ. ನಮ್ಮಮ್ಮ ಈ ಕಿತ್ತನೇ ಹಿಂಗೆ ಮಾಡಿರೋದು, ನಮ್ಮಮ್ಮ ಯಾವ ಕಿತ್ತನೇ ಹಿಂಗೆ ಮಾಡ್ತಾನೇ ಇರಲಿಲ್ಲ. ಅಮ್ಮ ಹೇಳಮ್ಮ, ನೀನೇ ತಾನೇ ಕಳಿಸಿದ್ದು, ಅದಕ್ಕೆ ತಾನೇ ನಾನು ಇವ್ರಿಗೆ ಬಂದು ಹೇಳಿದ್ದು. ಅಯ್ಯೋ ಬೀಗ್ರೆ ಎಲ್ಲ ಹತ್ರಕ್ಕೆ ಬಂದ್ಬಿಟ್ಟೈತೆ. ಈಗ ಹೋಗಿ ರಿಜಿಸ್ಟ್ರೇಷನ್ ಒಂದು ಮಾಡಿಸ್ಬಿಟ್ಟು ನಿಮ್ಮ ಮಗಳು ಕೊಡೋದೇನೇ ಕೆಲಸ. ನೀವು ಅದ್ರ ಬಗ್ಗೆ ನೀವು ಯೋಚನೆ ಏನೇ ಮಾಡಬೇಡಿ, ಸುಮ್ಕೆ ನಿಮಗೆ ಆದಷ್ಟು ಬೇಗ ಎಲ್ಲನೂ ನಿಮಗೆ ಸಿಕ್ಬಿಡ್ತದೆ. ನೀವೇನಕ್ಕೆ ಯೋಚನೆ ಮಾಡ್ತೀರಾ? ನಾವೇನು ಮೋಸ ಮಾಡೋಕ್ಕಿಲ್ಲ, ನಾವು ಮೋಸ ಮಾಡೋ ಅಂಥ ಜನನೂ ಅಲ್ಲ ನಾವಂತೂ. ಮೋಸ ಗೀಸ ಮಾಡೋ ಬುದ್ಧಿ ನನಗಂತೂ ಇಲ್ವೂ ಇಲ್ಲ. ಕೊಡ್ತೀನಿ ಸುಮ್ಕೆ ಇರಿ. ಅದನ್ನೇ ಹೇಳಿದ್ನಲ್ಲ, ಮಗಳನ್ನೊಂದು 4 ದಿನ ಕರ್ಕೊಂಡೋಗ್ಬಿಟ್ಟು ಕೊಟ್ಬಿಟ್ಟು ಆಮೇಕಿಂತ ಕರ್ಕೊಂಬಿಟ್ಟು ಬನ್ನಿ. ನಾನೇನು ಬೇಡ ಅನ್ನಕ್ಕಿಲ್ಲ. ನೋಡಿದ್ರಾ? ಅದಕ್ಕೆ ನಿಮಗೆ ಫೋನ್ ಮಾಡ್ಬಿಟ್ಟು ಹೇಳ್ತಿದ್ದು ನಾನು. ಅಮ್ಮ ಇನ್ನೂ ಎಷ್ಟು ದಿನ ಆಯ್ತದೆ, ಅಮ್ಮ ಇನ್ನೂ ಎಷ್ಟು ದಿನ ಆಯ್ತದೆ ಅಂತ ಹೇಳ್ಬಿಟ್ಟು. ನನ್ನ ಕಷ್ಟವ ಯಾರಿಗೆ ಹೇಳ್ಕೊಳ್ಳೋಣ ಹೇಳು? ನನ್ನ ಕಷ್ಟವ ನಾನು ಅದಕ್ಕೆ ಹೇಳ್ತಿದ್ದೆ ಅಷ್ಟೇ. ಅಮ್ಮ ಹಿಂಗೆ ಅಂತ ಹೇಳ್ಬಿಟ್ಟು ನಾನೇನು ಸುಮ್ಮನೆ ಇದು ಮಾಡೋದು ನಾನೇನಾದ್ರೂ. ನೋಡ್ರಿ ನಮ್ಮ ಅತ್ತೆ ಕುಂತ್ರು ನಿಂತರು ಕೇಳ್ತಾನೆ ಇರ್ತಾಳೆ. ಏನಾಯಿತು ಅಂತ ಕುಂತ್ಕೊಂಡ್ರು ನಿಂತ್ಕೊಂಡ್ರು ಮಾತಾಡೋದೇನೆ ನಮ್ಮ ಮನೆಗಂತೂ. ಸುಮ್ಮನೆ ಅಂತೂ ಬಿಡೋಕ್ಕಿಲ್ಲ ನಮ್ಮ ಮನೆಗಂತೂ. ಏನು ಮಾಡೋದೋ ಏನು ಕತೆಯೋ. ಅಮ್ಮ ನಾನು ಬರ್ತೀನಿ, ಅದು ಯಾವಾಗ ಒಡವೆ ಮಾಡಿಸ್ಕೊಡ್ರಿ ಅವಾಗೇ ಬರ್ತೀನಿ. ಇಲ್ಲಿ ನನ್ನ ಗಂಡ ನಾನು ಎಲ್ಲಿಗೂ ಕರ್ಕೊಂಡು ಹೋಗೋದಿಲ್ಲ. ನನ್ನ ಗಂಡ ತಿರುಗಿ ನಮ್ಮ ಅತ್ತೇನೂ ಅಷ್ಟೇನಿ ಯಾವಾಗೂ ಒಡವೆ ಅಂತಲೇ ಇರ್ತದೆ. ನಂಗಿಲ್ಲ ಇರೋಕ್ಕೆ ಬೇಜಾರಾಯ್ತದೆ ಕಣಮ್ಮ, ನಾನು ಕರ್ಕೊಂಡು ಹೋಗು, ನಾನು ಬಂದ್ಬಿಡ್ತೀನಿ ಕಣಮ್ಮ.
ಅಯ್ಯೋ ಮಗಳೇ ಏನು ಮಾಡೋಣ ಹಿಂಗೆ ಆಗೋಯ್ತಲ್ಲ ನಿಮ್ಮ ತಗೆ ನೀವು ಒಂದು 10 ಲಕ್ಷ ರೂಪಾಯಿ ಇಸ್ಕೊಂಡು ಹೋಗನಿ ಅಂತ ಹೇಳ್ಬಿಟ್ಟು ಬಂದೆ ನಾನಂತೂ ಒಂದು 10 ಲಕ್ಷ ಇಸ್ಕೊಂಡೋಗಿ ನಿಧಾನಕ್ಕೆ ವಾಪಸ್ ಕೊಡನಿ ಒಂದು 10 ಲಕ್ಷ ಕೇಳನಿ ಅಂತ ಹೇಳ್ಬಿಟ್ಟು ಬಂದರೆ ಇವಾಗ ನೋಡ್ರೆ ಇಂಥ ಇದಾಗೋಗ್ಬಿಟ್ಟೈತೆ ಗೊತ್ತಿ ನನಗೆ ಗೊತ್ತಿರಲಿಲ್ಲ ಕಣಮಿ ನಿನ್ನ ಜೀವನ ಎಲ್ಲ ಹಿಂಗೆ ಆಗೋಗ್ಬಿಟ್ಟೈತೆ ಅಂತ ದೇವ್ರಣೆ ನನಗೂ ಗೊತ್ತಿರಲಿಲ್ಲ ಹಂಗೆ ಗೊತ್ತಿದ್ದಿದ್ರೆ ನಾನು ಹಿಂಗೆ ಕೇಳಕ್ಕೆ ಬರ್ತಿದ್ನೆ ಆ ಮನೆ ಆಳ್ಪೊದ್ದಿ ಸೈನ್ ಹಾಕದೆ ಹೋಗ್ಬಿಟ್ಲು ಈಗಲೂ ಅಷ್ಟೇ 18 ಲಕ್ಷ ಕೊಡಗಂಟ ರಿಜಿಸ್ಟ್ರೇಷನ್ ನಿಲ್ಸವಳೆ ಮನೆಗಿನೇ ಎಲ್ಲ ನಮಗೆ ಬಂದೈತೆ ರಿಜಿಸ್ಟ್ರೇಷನ್ ಎಲ್ಲನೂ ನಿಲ್ಲಿಸ್ಬಿಟ್ಟವಳೆ ಈಗ 18 ಲಕ್ಷ ರೂಪಾಯಿ ಕೊಟ್ಟರೆ ರಿಜಿಸ್ಟ್ರೇಷನ್ ಅಂತ ಕುಂತವಳೆ ಏನು ಮಾಡನಿ ಈ ಕಾಸು ಅದಕ್ಕೆ ನಿಂತಕ್ಕೆ ಬಂದೆ ಏನೋ ನೀನು ತಂಗಿ ಸಹಾಯ ಮಾಡ್ತೀರಾ ಅಂತ ಈಗ ಅವಳ ಮಂತಕ್ಕನ ಹೋಗ್ಬೇಕು ಅವಳಿ ಅಂದ್ರೆ ಹೊಸಿ ಸಾವುಕಾರವ್ರಲ್ಲ ನೋಡಿ ಕೇಳಿ ಅವ್ರ ಹತ್ರ ನಾವು ಇಸ್ಕೊಂಬಿಟ್ಟು ಬರ್ಬೇಕು ಹೋಗ್ಬಿಟ್ಟು ಸರಿ ಇನ್ನೇನು 4 ದಿನ ನಮ್ಮನೆಗೆ ಇರಿವಂತ ಬಾ ಹೋಗ್ತಾ ನಿನ್ನ ತಂಗಿನ ಹಂಗೆ ನೀನು ನೋಡ್ಕೊಂಡು ಮಾತಾಡ್ಸ್ಕೊಂಡು ಹಂಗೆ ನೀನು ಏನೋ ಒಂದು ಇದು ಮಾಡನಿ ಬಾ ಇನ್ನೇನು ಮಾಡೋಕ್ಕಾಯ್ತದೆ ಜಮೀನಂತೂ ಮಾರೋದಂತೂ ಕಾಯಮು ಜಮೀನ ಮಾರ್ಬಿಟ್ಟು ಹೆಂಗೋನು ಮಾರ್ಬಿಟ್ಟದಾಗೆ ನಿಮ್ಗೆ ಏನೇನು ಬೇಕೋ ಎಲ್ಲ ಕೊಟ್ಬಿಟ್ಟು ನಿಮಗೆ ಆಮೇಕಿಂದ ಉಳಿದಿರೋದು ನೋಡ್ಕೊಳ್ಳಿ ಮನೆಗಿನೇ ರಿಪೇರಿ ಮಾಡಿಸ್ಕೊಳ್ಳಿ ಅಂತ ಅಂದ್ಕೊಂಡಿದ್ದೀನಿ ಸರಿನಮ್ಮ ನಾನು ತಂಗಿ ಮನೆಗೆ ಹಂಗೆ ಬರ್ತೀನಿ ನಾನು ಎಂದೋಳು ಮನೆ ನೋಡಿಲ್ವಲ್ಲ ನೋಡ್ಬಿಟ್ಟು ಹಂಗೆ ಏನಿಯಾ ನಿಮ್ಮ ಮನೆಗೆ ಏನಿಯಾ ಒಂದು ಸ್ವಲ್ಪ ದಿನ ಇರ್ತೀನಿ ಕಣಮ್ಮ ನಿಮ್ಮ ಮನೆಗೇನೆ ಇದ್ಬಿಟ್ಟು ಆಮೇಕಿಂದ ಬೇಕಾದ್ರೆ ನಿಧಾನಕ್ಕೆ ಬೇಕಾದ್ರೆ ಗಂಡನ ಮನೆಗೆ ಬಂದ್ರಾಯ್ತು ಅದೇ ಜಮೀನು ಮಾರ್ಬಿಟ್ಟು ಒಡವೆ ಎಲ್ಲ ಮಾಡಿಸಿದ್ಮೇಲೆ ಬರ್ತೀನಿ ಅಲ್ಲಿ ಗಂಟನೂ ಎತ್ತಾಗಿ ಹಂಗೋನು ಅಡ್ಜಸ್ಟ್ ಮಾಡ್ಕೊಂಡು ಇಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಇರ್ತೀನಿ ಬಿಡಮ್ಮ ನಿಮ್ಮ ಮನೆಗೇನೆ ಇನ್ನೇನು ಮಾಡೋಕ್ಕಾಯ್ತದೆ ನಿಮ್ಮ ಅತ್ತೇನೆ ಹಿಂಗೆ ಪಾಪದಾಗ ಹಿಂಗೆ ಅಂದ್ಬಿಟ್ಟು ಹೋದ್ಮೇಲೆ ಪಾಪ ನೀನು ಏನು ಮಾಡ್ತೀಯ ಪಾಪ ಏನು ಪಾಪ ಕರ್ಮ ನೋಡ್ದಳಲ್ಲ ಮಾಡ್ದಳಲ್ಲ ನೀನು ನೋಡ್ರೆ ನನಗೆ ಬೇಜಾರಾಯ್ತದೆ ಕಣವ ನನಗಂತೂ ಸರಿ ಬಾ ಹೋಗನ್ ಬಾ ನೀನು ತಂಗಿ ಮಂತಕ್ಕೆ ಹೋಗ್ಬಿಟ್ಟು ಲಾತನ ಮಂತಕ್ಕೆ ಆಮೇಲೆ ನೆಟ್ಗೆ ಹೋಗನ್ ಬಾ ಪಾಪ ಅವಳು ಅಷ್ಟೇ ಏನಿಯ ಫೋನು ಮಾಡಿಲ್ಲ ಏನೂ ಮಾಡಿಲ್ಲ ಫೋನ್ ಅದು ಏನಾಯ್ತು ಏನು ಕತಿಯೋ ನಾಕಾಣೆ ಅವಳದು ಅವಳು ಅಂದರು ಫೋನ್ ಹಾಕಿ ಮಾತಾಡ್ಸಿದ್ದಾಯ್ತು ಮಾತಾಡ್ತಾಳೆ ಅನ್ಕೊಂಡು ಸುಮ್ಮನೆ ಆಯ್ತಾಳೆ ಅಷ್ಟೇನೇನೆ ಸರಿ ನಡಿಯವ ಹೋಗ ನೀನೇನು ಇನ್ನೇನು ನಿಮ್ಮ ಅತ್ತೆ ಕಾಸು ಕೊಡೋಕ್ಕಿಲ್ಲ ನಮಗೆ ಒಳ್ಳೆ ಮರ್ಯಾದೆ ಸಿಕ್ತು ಬಂದಿದ್ದು ಕುಣವೆ ಲೇ ಬಂಗಾರಿ ನೋಡಿ ಇದೊಳೆ ಹೋಗೋಣ ನಡೀರಿ ಬರ್ಬೇಕಾರಾದ್ರೂ ಕೊಟ್ಬಿಟ್ಟು ಕಳಿಸಿ ಬರ್ಬೇಕಾರಾದ್ರೂ ಒಡವೆ ಆಮೇಕಿಂದ ಕರ್ಕೊಂಬಿಟ್ಟು ಬಂದ್ಬಿಟ್ಬಿಟ್ಟು ಆಮೇಕಿಂದ ಕೊಡ್ತೀನಿ ಅಂತ ನಾಮ್ಗಿಮ ಹಾಕ್ಬಿಟ್ಟಿರ ಸುಮ್ಕೆ ನೆನೆಯ ಇಲ್ಲ ಏಳಿ ಬೀಗ್ರೆ ಕಳಿಸ್ತೀವಿ